ಎಲ್ಲವನ್ನು ಮರೆತು ಹೆಗಲ ಮೇಲೊಂದು ಕೇಸರಿ ಶಾಲು, ಹಣೆ ಮೇಲೆ ಕೇಸರಿ ತಿಲಕ ಇಟ್ಕೊಂಡು ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅನ್ನೋ ಭಾವನೆ ಮನೆ ಬಿಟ್ಟಾಗ ಮಾತ್ರ ನಮ್ಮ ಧರ್ಮ ರಕ್ಷಣೆ ಅಂತ. ಎಲ್ಲವನ್ನು ಮರೆತು ಹೆಗಲ ಮೇಲೊಂದು ಕೇಸರಿ ಶಾಲು, ಹಣೆ ಮೇಲೆ ಕೇಸರಿ ತಿಲಕ ಇಟ್ಕೊಂಡು ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅನ್ನೋ ಭಾವನೆ ಮನೆ ಬಿಟ್ಟಾಗ ಮಾತ್ರ ನಮ್ಮ ಧರ್ಮ ರಕ್ಷಣೆ. ಆ ಸಂದರ್ಭದಲ್ಲಿ ಹಿಂದೂಗಳ ಪರವಾಗಿ, ಸಿಖ್ಖರ ಪರವಾಗಿ ಹಿಂದೂಗಳೇ ಜಾಗೃತರಾಗಿ, ಎಲ್ಲಿವರೆಗೂ ಬಲಿಯಾಗ್ತೀರಾ, ನಿಮ್ಮ ರಕ್ಷಣೆ ನೀವೇ ಮಾಡ್ಕೊಳ್ಳಿ ಅಂತ ಕರೆ ಕೊಟ್ಟವರು ನಾಯಕರಲ್ಲ, ನಮ್ಮ ಕರ್ನಾಟಕದಿಂದ ಒಂದು ಧ್ವನಿ ಹೇಳ್ತು. ಆ ಧ್ವನಿ ಬೇರೆ ಯಾರ್ದು ಅಲ್ಲ, ನಮ್ಮ ರಾಷ್ಟ್ರಕವಿ ಕುವೆಂಪು ಅವ್ರದ್ದು. ಕುವೆಂಪು ಅವರು ನಿಂತು ಹಿಂದೂಗಳಿಗೆ ಕರೆಯನ್ನ ಕೊಡ್ತಾರೆ. ಹಿಂದೂಗಳೇ ಜಾಗೃತರಾಗಿ, ರಕ್ಷಣೆ ಮಾಡ್ಕೊಳ್ಳಿ, ನಿಮ್ಮಲ್ಲಿ ಹನುಮನ ಬಲ ಜಾಗೃತರಾಗ್ಲಿ. ಇಕ್ಷು ಗಂಗಾತ್ರಿಯಲ್ಲಿ ಕುವೆಂಪು ಅವರು ಕವಿತೆ ಬರೆದು ಹೇಳಿದ್ರು, ಅವತರಿಸಿ ಬಾ ಹಿಂದೆ ಹಿಂದುವಿನ ಹೃದಯಕ್ಕೂ ಹಿಂದೆತ್ತನವನ್ನೂಕಿ, ಓ ಲಂಕಾ ಭಯಂಕರ ಸಮೀರ ಕುಮಾರ, ಹೇ ಆಂಜನೇಯ, ನಿನ್ನ ಸಮುದ್ರವಂ ಲಂಘಿಸ ಶಕ್ತಿ, ಪರ್ವತವಂ ಕಿತ್ತೆತ್ತು ಪತ್ತು ತಂದ ಶಕ್ತಿ, ಸೀತಾ ಪತಿವ್ರತೆ ಮಾನವವಂ ಸಂರಕ್ಷಿಸ ಶಕ್ತಿ, ಅವತರಿಸಿ ಬರಲಿಂದೆ ಹಿಂದುವಿನ ಹೃದಯಕ್ಕೂ ಆ ನಿನ್ನ ಯೋಗಿ ಸಿದ್ಧಿಯ ಶಕ್ತಿ, ಆ ನಿನ್ನ ರಾಮಭಕ್ತಿ ತಪಶಕ್ತಿ, ಆ ನಿನ್ನ ಬ್ರಹ್ಮಚರ್ಯದ ಶಕ್ತಿ, ಅವತರಿಸಿ ಬಾ ಹಿಂದೆ ಹಿಂದುವಿನ ಹೃದಯಕ್ಕೂ ಹಿಂದೆತ್ತನವನ್ನೂಕಿ, ಓ ಲಂಕಾ ಭಯಂಕರ ಸಮೀರ ಕುಮಾರ, ಹೇ ಆಂಜನೇಯ ಅಂತ ಕುವೆಂಪು ಅವರು ಕರೆ ಕೊಟ್ಟು ಹಿಂದೂಗಳಲ್ಲಿ ಜಾಗೃತಿ ಮೂಡಿಸ್ತಾರೆ. ಹಿಂದೂಗಳೇ ಜಾಗೃತರಾಗಿ. ಎಲ್ಲಿವರೆಗೂ ಈ ಜಾಗೃತಿ ನಮ್ಮಲ್ಲಿ ಬರಲಿಲ್ವೋ ಅಲ್ಲಿವರೆಗೂ ನಾವೆಲ್ಲ ಬಲಿದಾನಗಳಿಗೂ ಬಲಿ ಆಗ್ತಾ ಬಂದ್ವಿ, ಎಲ್ಲ ನರಮೇಧಗಳಿಗೂ ಬಲಿಯಾಗಿದ್ದೀವಿ. ಕುಡಿದ್ವಿ, ಒಂದೇ ಮಾತರಂನ ಬಂಜಿಸಿದ್ವಿ. ಯಾವತ್ತು ಒಂದೇ ಮಾತರಂ ಖಂಡನೆ ಆಯ್ತು ಅವತ್ತು ಭಾರತ ವಿಭಜನೆಗೆ ಮೊಟ್ಟ ಮೊದಲ ಹೆಜ್ಜೆನ ನಮ್ಮ ನಾಯಕರಿಟ್ರು. ಒಂದೇ ಮಾತರಂ ಭಗ್ನಗೊಳಿತು. ಒಂದೇ ಮಾತರಂನಲ್ಲಿ ವರ್ಣಿಸಿದ್ದಂತ ತಾಯಿ ಭಾರತಿ ಅಖಂಡ ಸ್ವರೂಪ ಕೂಡ ವಿಭಜನೆ ಆಯ್ತು. ನಮ್ಮ ಎಲ್ಲಾ ಭೂಭಾಗಗಳನ್ನು ಅನಾಯಾಸವಾಗಿ ಬಿಟ್ಟುಕೊಟ್ಟಿವಿ. ನಾವು ಒಂದ ಎರಡ ಜಗತ್ತಿನ ಭೂಭಾಗವನ್ನು ಆಳಿದವರು ನಾವು. ಅಫ್ಘಾನಿಸ್ತಾನ ನಮ್ಮ ಗಾಂಧಾರ, ನೇಪಾಳ ನಮ್ಮ ಮಿಥಿಲಾ, ಟಿಬೆಟ್ ನಮ್ಮ ತ್ರಿವಿಷ್ಟಪ, ಪಾಕಿಸ್ತಾನ ರಾಷ್ಟ್ರವೇ ಇರಲಿಲ್ಲ, ಒಂದೊಂದು ಭಾಗ ಇತ್ತು ಅಷ್ಟೇ. ಪಾಕಿಸ್ತಾನ ಒಂದು ಭಾಗ ನಮ್ಮ ಸಿಂಧ್ ಪ್ರದೇಶ, ಪಾಕಿಸ್ತಾನದ ಲಾಹೋರ್ ಪಂಜಾಬಿನ ಭಾಗ ನಮ್ಮ ಮೂಲ ಸ್ಥಾನ, ಪಾಕಿಸ್ತಾನದ ಬಲೂಚಿಸ್ತಾನ ನಮ್ಮ ಅಶ್ಮಕ, ಬಾಂಗ್ಲಾದೇಶ ನಮ್ಮ ವಂಗಭೂಮಿ, ಎಲ್ಲವನ್ನ ಕಳ್ಕೊಂಡ್ವಿ. 1876 ಅಫ್ಘಾನಿಸ್ತಾನ ನಮ್ಮ ಕೈ ತಪ್ಪಿ ಹೋಯ್ತು. 1904 ನೇಪಾಳ ನಮ್ಮ ಕೈ ತಪ್ಪಿ ಹೋಯ್ತು. 1906 ಟಿಬೆಟ್ ನಮ್ಮ ಕೈ ತಪ್ಪಿ ಹೋಯ್ತು. 1907 ಭೂತಾನ್ ನಮ್ಮ ಕೈ ತಪ್ಪಿ ಹೋಯ್ತು. 1938 ಅಫಿಷಿಯಲ್ ಆಗಿ 1947 ಶ್ರೀಲಂಕಾ ನಮ್ಮ ಕೈ ತಪ್ಪಿ ಹೋಯ್ತು. 1947 ಪಾಕಿಸ್ತಾನ ನಮ್ಮ ಕೈ ತಪ್ಪಿ ಹೋಯ್ತು. ಒಂದಾದ ನಂತರ ಭೂಭಾಗ ಬಿಟ್ಕೊಟ್ಟಾಗ ಅಲ್ಲಿ ಬಿಟ್ಕೊಟ್ಟಿದ್ದು ನಾವು ನಿರ್ಜೀವ ಪ್ರದೇಶಗಳನ್ನ ಮಾತ್ರ ಅಲ್ಲ, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ, ನಮ್ಮ ಇತಿಹಾಸ, ನಮ್ಮ ಗರಿಮೆ ಎಲ್ಲವನ್ನು ಬಿಟ್ಕೊಟ್ವಿ. ನೇಪಾಳ ನಮ್ಮ ಕೈ ತಪ್ಪಿ ಹೋದಾಗ ಕೈ ತಪ್ಪಿ ಹೋಗಿದ್ದು ಭೂಪ್ರದೇಶ ಮಾತ್ರ ಅಲ್ಲ, ನೇಪಾಳ ನಮ್ಮ ಮಿಥಿಲಾ, ತಾಯಿ ಸೀತಾಮಾತೆ ಜನಿಸಿದಂತ ಜನ್ಮಭೂಮಿ. ಆ ಜನಕಪುರದ ಜಾನಕಿ ಮಂದಿರ ನಮ್ಮಿಂದ ಕೈ ತಪ್ಪಿ ಹೋಯ್ತು. ಅಲ್ಲಿ ನಮ್ಮ ಮುಕ್ತಿನಾಥನ ಮಂದಿರ ಇದೆ, ಅಲ್ಲಿ ನಮ್ಮ ಪಶುಪತಿನಾಥನ ಮಂದಿರ ಇದೆ, 108 ಶಕ್ತಿಪೀಠಗಳಲ್ಲಿ ಒಂದಾಗಿರುವಂತಹ ಗುಹೇಶ್ವರಿಯ ಮಂದಿರ ಇದೆ. ಎಲ್ಲವನ್ನ ಬಿಟ್ಕೊಟ್ವಿ. ಟಿಬೆಟ್ ಮಾನಸ ಸರೋವರ ಹೃತ್ಪೂರ್ವಕವಾಗಿ ಹರಿದಿರುವಂತ ಭೂಮಿ ಅದು. ನಮ್ಮ ಕೈಲಾಸ ಪರ್ವತ ವಿರಾಜಿಸುವಂತ ಭೂಮಿ ಅದು. ಆ ಟಿಬೆಟ್ ಬಿಟ್ಕೊಟ್ಟಾಗ ಮಾನಸ ಸರೋವರ ಬಿಟ್ಕೊಟ್ವಿ. ಶಿವನದ್ದೇ ಸ್ಥಾನವಾಗಿರುವಂತ ಕೈಲಾಸವನ್ನ ಬಿಟ್ಕೊಟ್ವಿ. ಇಂಡೋನೇಷ್ಯಾದ ಮೌಂಟ್ ಬರ್ಮೋದಲ್ಲಿ ತಲೆಮಾರುಗಳಿಂದ ಗಣೇಶನನ್ನ ಆರಾಧಿಸ್ತಾ ಬಂದಿದ್ದಾರೆ. ಆ ಗಣೇಶನ ಮೂಲ ಸ್ಥಾನವನ್ನು ಬಿಟ್ಕೊಟ್ವಿ ನಾವು. ಕಂಬೋಡಿಯಾದಲ್ಲಿ 12ನೇ ಶತಮಾನದಲ್ಲಿ ನಿರ್ಮಾಣವಾದಂತ ಜಗತ್ತಿನ ಅತಿ ದೊಡ್ಡ ವಿಷ್ಣು ಮಂದಿರ ಇದೆ. ಆ ವಿಷ್ಣು ಮಂದಿರವನ್ನು ಬಿಟ್ಕೊಟ್ವಿ ನಾವು. ಇನ್ ಥೈಲ್ಯಾಂಡ್ ಅಂತ ದೇಶಗಳು, ಭೂತಾನ್ ಅಂತ ದೇಶಗಳು, ಭಾರತದ ಸಂಸ್ಕೃತಿನ ಉಸಿರಾಡ್ತಿರುವಂತ ಭೂಮಿ ಅನಾಯಾಸವಾಗಿ ಕೈ ತಪ್ಪಿ ಬಿಟ್ಕೊಟ್ವಿ ನಾವು, ಯಾರೋ ಹೇಳಿದ್ರು ಅನ್ನೋ ಕಾರಣಕ್ಕೆ. ಪಾಕಿಸ್ತಾನದಲ್ಲಿ ನಮ್ಮ ಮಂದಿರ ಇದು, ಎಲ್ಲ ಮಂದಿರಗಳನ್ನ ಭಗ್ನಗೊಳಿಸಲಾಯಿತು. ನಮ್ಮ ಸೂರ್ಯ ಮಂದಿರನಿಂದ ಹಿಡಿದು ನಮ್ಮ ಶಕ್ತಿ ಪೀಠಗಳವರೆಗೂ ಎಲ್ಲವನ್ನ ಭಗ್ನಗೊಳಿಸಲಾಯಿತು. ನೋಡ್ತಾ ನಾವು ಮೌನವಾಗಿ ಕೂತ್ವಿ. ಇನ್ನೆಷ್ಟು ವರ್ಷ ಮೌನವಾಗಿ ಕೂರೋದು? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸೌಹಾರ್ದತೆ, ಭ್ರಾತೃತ್ವ ಎಂಬ ನೆಪದಲ್ಲಿ ಅಪರಾಧಗಳ ಜೊತೆ ರಾಜ್ಯ ಮಾಡಿಕೊಂಡು ನಮ್ಮ ನಾಯಕರು ಬಂದ್ರು. ಪರಿಸ್ಥಿತಿ ಭಾರತ ವಿಭಜನೆ ಆಯಿತು. ಆದ್ರೆ ಯಾರು ನಮ್ಮದೇ ಮತವನ್ನ ಪಾಲಿಸ್ತೀವಿ ಅಂತ ಪಟ್ಟು ಹಿಡಿದು ನಿಂತ್ರೋ ಅವರಿಗೆಲ್ಲ ಇವತ್ತು ಯಾವ ಪರಿಸ್ಥಿತಿ? ಜಗತ್ನಲ್ಲಿರುವಂತ 200 ಕೋಟಿ ಕ್ರೈಸ್ತರಿಗೆ 150 ದೇಶಗಳಿದ್ದಾವೆ. 120 ಕೋಟಿ ಇರುವಂತ ಸುನ್ನಿಗಳಿಗೆ 40 ದೇಶಗಳಿದ್ದಾವೆ. 15-20 ಕೋಟಿ ಇರುವಂತ ಶಿಯಾಗಳಿಗೆ 5 ದೇಶಗಳಿದ್ದಾವೆ. ಬೌದ್ಧರಿಗೆ 7 ದೇಶಗಳಿದ್ದಾವೆ. ಅಷ್ಟೇ ಯಾಕೆ, ಜಗತ್ನಲ್ಲಿರುವಂತ 1,58,00,000 ಯಹೂದಿಗಳಿಗೂ ಒಂದು ದೇಶ ಇದೆ. ಆದ್ರೆ ಜಗತ್ನಲ್ಲಿರುವಂತ 120 ಕೋಟಿ ಹಿಂದೂಗಳಿಗಿರೋದು ಒಂದೇ ಒಂದು ರಾಷ್ಟ್ರ, ಅದು ನನ್ನ ದೇಶ ಭಾರತ ಮಾತ್ರ. ಈ ಭಾರತವನ್ನ ಬಿಟ್ಕೊಟ್ರೆ ಮತ್ತೆ ನಮಗೆ ನೆಲೆ ಇಲ್ಲ. ಇರೋದೊಂದು ರಾಷ್ಟ್ರವನ್ನ ನಾವು ಭದ್ರಗೊಳಿಸ್ಕೊಳ್ಳಿಲ್ಲ ಅಂದ್ರೆ ಇನ್ನು ಯಾರು ಭದ್ರಗೊಳಿಸ್ತಾರೆ?
ಕಾಪಾಡ್ತಾರೆ ಸ್ವಾಮಿ? ಇನ್ಯಾರು ಕಾಪಾಡ್ತಾರೆ? ಏನಕ್ಕೆ ಅಖಂಡ ಭಾರತ ಸಂಕಲ್ಪ ದಿನವನ್ನ ಮಾಡೋದು ಅಂದ್ರೆ ಇತಿಹಾಸದ ಒಂದು ಗುಟ್ಟನ್ನ ಹೇಳುತ್ತೆ. ಹಿಸ್ಟ್ರಿ ಆಲ್ವೇಸ್ ರಿಪೀಟ್ಸ್ ಇಟ್ ಸೆಲ್ಫ್. ಇತಿಹಾಸ ತನ್ನಂತ ಸದಾ ಕಾಲ ಮರುಕಳಿಸುತ್ತೆ. ಇದು ಇತಿಹಾಸದ ನಿಯಮ. ಅಂದು ಆಗಿದ್ದು ಮತ್ತೆ ದೇಶದ ಸಂಭವಿಸಬಹುದು. ನಾವೀಗ ನೋಡ್ತಿದ್ದೀವಿ, ಬಹಳ ದೂರ ಬೇಡ, ನಮ್ಮ ಅಕ್ಕಪಕ್ಕದಲ್ಲಿರುವಂತಹ ರಾಜ್ಯಗಳು, ಕೇರಳದಲ್ಲಿ ಈಗಾಗಲೇ ಪ್ರತ್ಯೇಕ ರಾಷ್ಟ್ರದ ಧ್ವನಿಗಳು ಹೇಳಿ ಬರ್ಲಿಕ್ಕೆ ಕೇಳಿಸ್ಲಿಕ್ಕೆ ಶುರುವಾಗಿದ್ದಾವೆ. ವೆಸ್ಟ್ ಬೆಂಗಾಲ್ ಅಂತೂ ಟೈಮ್ ಬಾಂಬ್ ನರೀತಿದೆ. ಯಾವ ಕ್ಷಣದ ಸ್ಫೋಟ ಆಗುತ್ತೆ ಯಾರಿಗೂ ಗೊತ್ತಿಲ್ಲ. ಕಾಶ್ಮೀರ ಯಾವ ಪರಿಸ್ಥಿತಿಯಲ್ಲಿದೆ ನೋಡ್ತಿದ್ದೀವಿ ನಾವು. ನಾರ್ತ್ ಈಸ್ಟರ್ನ್ ಇಂಡಿಯಾ ಭಾಗದಲ್ಲಿ ಯಾವ ರೀತಿ ಪರಿಸ್ಥಿತಿ ನಮ್ಮ ಗಡಿಗಳಿದ್ದಾವೆ ನೋಡ್ತಿದ್ದೀವಿ ನಾವು. ಒಂದ ಎರಡ ನಮ್ಮ ದೇಶದ ಹೊರಗೆ ನಿಂತು ದೇಶದ ಮೇಲೆ ದಾಳಿ ಮಾಡೋದು ಬಿಡಿ, ದೇಶದ ಒಳಗೆ ನಿಂತು ದೇಶವನ್ನ ಭಗ್ನಗೊಳಿಸುವಂತ ಕೆಲಸವನ್ನ ಮಾಡುವಂತವ್ರು ಒಂದಿಷ್ಟು ಜನ ಇದ್ದಾರೆ. ಈ ಬುದ್ಧಿಯೇ ಜೀವನ ಅಂತ ಅನ್ಕೊಂಡಿರುವಂತ ಬುದ್ಧಿಜೀವಿಗಳು. ಇವರೆಲ್ಲ ಪಾಲಿಸೋದು ಯಾರ ಮತವನ್ನ ಗೊತ್ತೇ? ಯಾವ ಡಾಕ್ಟರ್ ಗೊತ್ತೇ? 1965ರಲ್ಲಿ ವಿಶ್ವಸಂಸ್ಥೆಯಲ್ಲಿ ನಿಂತು ಮಾತಾಡಿದಂತ ಪಾಕಿಸ್ತಾನದ ಅಂದಿನ ನಾಯಕನಾದಂತ ಜುಲ್ಫಿಕರ್ ಅಲಿ ಭುತ್ತೋ ಮಾಡಿದಂತ ಭಾಷಣದ ಆಧಾರದ ಮೇಲೆ ಪಾಕಿಸ್ತಾನದ ಮಿಲಿಟರಿ ಡಾಕ್ಟರ್ ಅನ್ನು ನಿರ್ಮಾಣ ಮಾಡುತ್ತೆ. ಡಾಕ್ಟರ್ ಹೆಸರು ಬ್ಲೀಡ್ ಇಂಡಿಯಾ ವಿತ್ 1000 ಕಟ್ಸ್. 1000 ಗಾಯಗಳ ಮೂಲಕ ಭಾರತವನ್ನ ರಕ್ತದ ಹರಿಸಿ ಭಾರತವನ್ನು ನಾಶ ಮಾಡಬೇಕು ಪಾಕಿಸ್ತಾನದ ಮಿಲಿಟರಿಯ ಡಾಕ್ಟ್ರೇಟ್. ಇದನ್ನ ಪಾಲಿಸುವಂತವ್ರು ನಮ್ಮ ದೇಶದೊಳಗೆ ಇದ್ದಾರೆ. ಅವ್ರು ನಮ್ಮನ್ನ ವಿಭಜಿಸ್ತಾರೆ, ಅವ್ರು ನಮ್ಮನ್ನ ಭಾಗ ಮಾಡ್ತಾರೆ ಒಂದಲ್ಲ ಒಂದು ಸ್ವರೂಪದಲ್ಲಿ. ನೀವು ದೇಶ ಅನ್ನಿ, ಅವ್ರ ರಾಜ್ಯ ಅಂತಾರೆ. ನೀವು ರಾಜ್ಯ ಅನ್ನಿ, ಅವ್ರ ಭಾಷೆ ಅಂತಾರೆ. ನೀವು ಭಾಷೆ ಅನ್ನಿ, ಅವ್ರ ಜಾತಿ ಅಂತಾರೆ. ನೀವು ಜಾತಿ ಅನ್ನಿ, ಅವ್ರ ಮತ ಅಂತಾರೆ. ಒಂದಲ್ಲ ಒಂದು ಸ್ವರೂಪದಲ್ಲಿ ನಮ್ಮನ್ನ ಒಡೆಯುವಂತ ಪ್ರಯತ್ನ ಮಾಡ್ತಿರುವಂತ ಸಾವಿರಾರು ಶಕ್ತಿಗಳು ನಮ್ಮ ದೇಶದ ಒಳಗೆ ಕೆಲಸ ಮಾಡ್ತಿದ್ದಾವೆ. ಈ ಸಂದರ್ಭದಲ್ಲಿ ದೇಶದ ರಕ್ಷಣೆ ಆಗಬೇಕಾ? ನಾವು ಸಂಘಟಿತರಾಗಿ ಬರಬೇಕು. 79 ವರ್ಷಗಳ ಹಿಂದೆ ಈ ದೇಶದಲ್ಲಿ ನಡೆದಂತ ದುರ್ಘಟನೆ ಮತ್ತೊಮ್ಮೆ ಘಟಿಸುವಂತಿಲ್ಲ. ಅದಕ್ಕೆ ನಾವು ಅವಕಾಶ ಮಾಡುವಂತಿಲ್ಲ. ನಾವು ಸಂಘಟಿತರಾಗಿ ಬಂದು ದೇಶದುದ್ಧಾರವನ್ನ ಮಾಡಬೇಕು. ಅಂದು ಬಲಿದಾನವನ್ನ ಮಾಡಿದ್ದಾರೆ ನಮ್ಮ ಪೂರ್ವಿಕರು. ಸತ್ತು ಮಲಗುತ್ತ ನೆತ್ತರಿತ್ತರು, ಎರಿತು ಸಾಸಿರ ಯೋಧರು, ತನ್ನ ನೆಲದಲ್ಲಿ ಹೆಮ್ಮೆ ಛಲದಲ್ಲಿ ಮಾತೆಗರ್ಪಿತರಾದರು. ಅತ್ತ ಹೆಣ್ಣ ಕಣ್ಣ ನೀರಿದೆ, ಹೆತ್ತ ಒಳಲದು ಚೀರಿದೆ, ಸುರಿದ ನೆತ್ತರ ಸೇಡಿಗುತ್ತರ ನೀಡರನ್ನು ತಾನು ನರಳಿದೆ. ಅಂದು ತೀರಿಕೊಂಡವರು ನ್ಯಾಯವನ್ನ ಬಯಸಿದ್ರು. ಅದನ್ನ ನಾವು ಒದಗಿಸಿಕೊಡಬೇಕು. ಭಾರತವನ್ನ ಅಖಂಡಗೊಳಿಸಬೇಕು. ಇರುವಂತ ರಾಷ್ಟ್ರವನ್ನ ಮೊದಲು ಉಳಿಸ್ಕೊಳ್ಬೇಕು. ಯಾವ ರೀತಿ ಉಳಿಸ್ಕೊಳ್ತೀರಾ? ಸಂಘಟಿತರಾಗಿ ಬನ್ನಿ. ನಮ್ಮ ದೌರ್ಭಾಗ್ಯ ಹೇಳ್ಕೊಳ್ಳಿಕ್ಕಿದ್ದೀವಿ ನಾವು. ಜಗತ್ನ 120 ಕೋಟಿ ಜನ ಹಿಂದೂಗಳ ಜನಸಂಖ್ಯೆ. ಆದ್ರೆ ಒಬ್ಬ ಹಿಂದುವಿನ ಮುಂದೆ ನೀವು ಇವತ್ ನಿಂತು ನೀನ್ ಯಾರಪ್ಪ, ನೀನ್ ಯಾವ ಸಮಾಜಕ್ಕೆ ಸೇರಿದವನು ಅಂದ್ರೆ ಹಿಂದುವಿನ ಬಾಯಿನಲ್ಲಿ ಧರ್ಮದ ಹೆಸರು ಬರೋಕು ಮುಂಚೆ ಜಾತಿ ಹೆಸರು ಬಂದಿರುತ್ತೆ. ಒಬ್ಬ ಹಿಂದೋಗೋಕ್ ಮುಂಚೆ ಒಬ್ಬ ಹಿಂದೂ ಬ್ರಾಹ್ಮಣ ಆಗ್ತಾರೆ, ಒಬ್ಬ ಹಿಂದೂ ಲಿಂಗಾಯತರಾಗ್ತಾರೆ, ಒಬ್ಬ ಹಿಂದೂ ಕುರುಬ್ರಾಗ್ತಾರೆ, ಒಬ್ಬ ಹಿಂದೂ ಗೌಡ್ರಾಗ್ತಾರೆ, ಒಬ್ಬ ಹಿಂದೂ ನಾಯಕ್, ಒಬ್ಬ ಹಿಂದೂ SC, ಒಬ್ಬ ಹಿಂದೂ ST, ಒಬ್ಬ ಹಿಂದೂ ಶೆಟ್ಟಿ, ಒಬ್ಬ ಹಿಂದೂ ಪೂಜಾರ್. ಹಿಂದೂ ಆಗೋದ್ ಯಾವಾಗ? ನಾವ್ ಹಿಂದೂಗಳ ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಜಾತಿ ಯಾವುದೇ ಇರ್ಲಿ, ಆ ಜಾತಿಗಳ ಮೇಲೆ ನಮ್ಗಿರುವಂತ ಜಾತಿ ಪ್ರೇಮ ಎಷ್ಟೇ ವಿಶಾಲವಾಗಿರ್ಲಿ, ನಮ್ಮ ಜಾತಿ ನಮ್ಮ ಮನೆಯ ದೇವ್ರ ಕೋಣೆ ಒಳಗೆ ಸೀಮಿತವಾಗಿರಬೇಕು. ನಮ್ಮ ರಾಜಕೀಯ ಆಸಕ್ತಿ ಯಾವುದೇ ಇರಲಿ, ನಮ್ಮ ರಾಜಕೀಯ ಆಸಕ್ತಿ ನಮ್ಮ ಮನೆ ಬಾಗಿಲಿನ ಒಳಗೆ ಸೀಮಿತವಾಗಿರಬೇಕು. ಪ್ರತಿಯೊಬ್ಬ ಹಿಂದೂ ತನ್ನ ಮನೆಯ ದೇವ್ರ ಕೋಣೆ ದಾಟಿ ಮನೆ ಹೊಸಲು ಬಿಟ್ಟು ಹೊರಗೆ ಬರಬೇಕಾದ್ರೆ ಜಾತಿ, ಉಪಜಾತಿ, ಮತ, ಪಂಥ, ಪಂಗಡ, ಕುಲ, ಗೋತ್ರ, ರಾಜಕೀಯ ಆಸಕ್ತಿ, ತತ್ವ, ಸಿದ್ಧಾಂತ ಎಲ್ಲವನ್ನು ಮರೆತು ಹೆಗಲ ಮೇಲೊಂದು ಕೇಸರಿ ಶಾಲು, ಹಣೆ ಮೇಲೆ ಕೇಸರಿ ತಿಲಕ ಇಟ್ಕೊಂಡು ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅನ್ನೋ ಭಾವ